ನಮಸ್ತೆ ವೀಕ್ಷಕರೇ, ನಾನಿವಾಗ ಸಾಬುದಾನಿ ಕಿಚಡಿ ಮಾಡ್ಕೋತೀನಿ. ಇಲ್ಲೇ ಒಂದು 1/4 kg ಅಷ್ಟು ಸಾಬುದಾನಿನ ಬೆಳಿಗ್ಗೆ ಒಂದು 5 ನಿಮಿಷ ನೀರಲ್ಲಿ ನೆನೆ ಇಟ್ಟು ಅಷ್ಟು ನೀರನ್ನು ಬಸ್ತು ಅದನ್ನು ಹಂಗೆ ಬಾಯಿ ಮುಚ್ಚಿಟ್ಟಿದ್ದೆ, ಅದು ಅಳ್ಕೊಳ್ಳಿ ಅಂತ ಹೇಳಿ. ಇಲ್ಲಿ ಶೇಂಗಾ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡೇನಿ. ನಾನು ಟೊಮೆಟೊ ಹಣ್ಣು, ಬೀನ್ಸ್ ಹಚ್ಕೊಂಡೇನಿ, ಕರಿಬೇವು, ಕೊತ್ತಂಬರಿ, ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡೇನಿ. ಸಾಬುದಾನಿ, ಶೇಂಗಾ ಪುಡಿ ಇದೆಲ್ಲ ಹೆಚ್ಚಿಟ್ಕೊಂಡೇನಿ. ಉಪ್ಪು, ಮಸಾಲೆ ಪುಡಿ, ಅರಿಶಿನ ಪುಡಿ ಇಟ್ಕೊಂಡೇನಿ. ಇವಾಗ ಬಾಳ್ಗಿ ಇಟ್ಕೊಂಡೇನಿ. ನಾನು ಬಾಳ್ಗಿಯನ್ನು ಇಟ್ಕೊಂಡೇನಿ. ಒಂದು 3 ಚಮಚದಷ್ಟು ಎಣ್ಣೆಯನ್ನು ಹಾಕ್ತೀನಿ. ಇವಾಗ ಮೂರು ಚಮಚ ಎಣ್ಣೆ ಹಾಕಿದೆ. ಎಣ್ಣೆ ಕಾಯ್ತು. ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ತೇನೆ ಫಸ್ಟಿಗೆ. ಕರಿಬೇವು, ಉಳ್ಳಾಗಡ್ಡಿ, ಬೀನ್ಸ್, ಇವಾಗ ಸ್ವಲ್ಪ ಕೆಂಪು ಆಗೋ ತನಕ ಹುರ್ಕೋತೇವೆ, ಬೇಯಿಸ್ತೇನೆ ಇದನ್ನು ಎಣ್ಣೆಯಲ್ಲಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. ಯಾಕಂದರೆ ಉಪ್ಪು ಹಾಕೋದ್ರಿಂದ ಉಳ್ಳಾಗಡ್ಡಿ ಅದು ಲಘುನ ಬೆಂದು ಬರ್ತೈತಿ. ಇವಾಗ ಟೊಮೆಟೊ ಹಣ್ಣು ಹಾಕ್ತೀನಿ. ಇದನ್ನ ಸರಿಯಾಗಿ ಫ್ರೈ ಮಾಡ್ತೀನಿ. ಇವಾಗ ಸ್ವಲ್ಪ ಫ್ರೈ ಆಗಬೇಕು. ಇದು ಆರೋಗ್ಯಕ್ಕೆ ಚಲೋ. ಸಾಬುದಾನಿ ಉಪವಾಸ ಮಾಡೋರು ಸಾಬುದಾನಿ ಉಪ್ಪಿಟ್ಟನ್ನು, ಕಿಚಡಿಯನ್ನು ಮಾಡಿಕೊಂಡು ತಿನ್ಬೋದು. ಮತ್ತು ಮೇಲಾತಾಗಿ ಟೈಫಾಯ್ಡ್ ಜ್ವರ ಆದವರಿಗೆ ಇದನ್ನು ಮಾಡಿ ಕೊಡ್ತಾರೆ, ಅಂಬಲಿ ಮಾಡಿ ಕೊಡ್ತಾರೆ. ಇದನ್ನು ನೋಡಿ ವೀಕ್ಷಕರು, ಸ್ವಲ್ಪ ಕೆಂಪು ಹಾಕೋತಾ ಬಂತು. ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ತೀನಿ. ಒಂದು ಅರ್ಧ ಟೀ ಸ್ಪೂನು ಮಸಾಲೆ ಪುಡಿನ ಹಾಕಿದೆ. ನೋಡಿ ವೀಕ್ಷಕರೇ, ಇವಾಗ ನೆನೆಸಿಟ್ಕೊಂಡಂಥ ಸಾಬುದಾನಿಯನ್ನು ಹಾಕ್ತೇವೆ.
ಸಾಬುದಾನಿಯನ್ನು ಹಾಕಿದೆ. ಇವಾಗ ಮಿಕ್ಸಿಗೆ ಹಾಕೋಂಥ ಶೇಂಗಾ ಪುಡಿಯನ್ನು ಹಾಕಿದೆ. ನೋಡಿ ವೀಕ್ಷಕರೇ, ಇವಾಗ ಹೆಚ್ಚಿಟ್ಟಂಥ ಕೊತ್ತಂಬರಿಯನ್ನು ಹಾಕ್ತೀನಿ. ನೋಡಿ ವೀಕ್ಷಕರೇ, ಸಾಬುದಾನಿ ಉಪ್ಪಿಟ್ಟು ಕಿಚಡಿ ರೆಡಿ ಆಯಿತು. ಸ್ವಲ್ಪ ಹೊತ್ತು ಇದನ್ನು ಒಂದೆರಡು ನಿಮಿಷ ಬಿಸಿ ಮಾಡ್ತೀನಿ. ನೋಡಿ ವೀಕ್ಷಕರೇ, ಸಾಬುದಾನಿ ಪಾಯಸ ರೆಡಿ ಆಯಿತು. ಶೇಂಗಾ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಒಂದು 1/4 kg ಸಾಬುದಾನಿಯನ್ನು ತೋರಿಸಿ ಬಸ್ದು ಇಟ್ಕೊಂಡಿದ್ದೆ. 5 ನಿಮಿಷ ನೆನೆ ಹಾಕಿ ಬಸ್ದು ಬಾಯಿ ಮುಚ್ಚಿಟ್ಕೊಂಡಿದ್ದೆ. ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು, ಕರಿಬೇವು, ಕೊತ್ತಂಬರಿ, ಬೀನ್ಸು, ಹಸೆಕಾಯಿ ಹೆಚ್ಚಿಟ್ಕೊಂಡು ಎಲ್ಲನೂ ಒಗ್ಗರಣೆ ಹಾಕಿ ಉಪ್ಪು, ಅರಿಶಿನ ಪುಡಿ, ಮಸಾಲೆ ಪುಡಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಅದರಲ್ಲಿ ಸಾಬುದಾನಿಯನ್ನು ಹಾಕಿ ಕೈಯಾಡಿಸಿ ಮಿಕ್ಸಿ ಮಾಡಿಟ್ಕೊಂಡಂಥ ಪುಡಿ ಮಾಡಿಟ್ಕೊಂಥ ಶೇಂಗಾ ಪುಡಿಯನ್ನು ಇದಕ್ಕೆ ಹಾಕಿ ನಾನು ಏನು ಮಾಡಿದೆ, ಉಪ್ಪಿಟ್ಟನ್ನು ಮಾಡಿದೆ. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಬಂದಿದೆ. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.